ಪಾಚಿಯಲ್ಲಿ ಚಿನ್ನದ ಕಿರೀಟ ಮುಳುಗಿದಾಗ ಇನ್ನೂ ಬೆಚ್ಚಗಿತ್ತು. ಹರಿಯುವ ಪಚ್ಚೆ ಉಡುಪಿನಲ್ಲಿ ನಿಗೂಢ ಮಹಿಳೆ ಮೀರಾ ಪಿಸುಗುಟ್ಟಿದಳು. ಇದು ನನ್ನನ್ನು ಕಂಡುಕೊಂಡಿದೆ. ಅವಳ ಪಕ್ಕದಲ್ಲಿ ನಾಚಿಕೆ ಸ್ವಭಾವದ ಮರದ ಅರಣ್ಯ ಸ್ಪ್ರೈಟ್ ಆಗಿರುವ ಟ್ವಿಗ್ ಮರಗಳು ತಮ್ಮ ಉಸಿರನ್ನು ಹಿಡಿದಿಟ್ಟುಕೊಳ್ಳುವುದನ್ನು ಅನುಭವಿಸಿದಳು. ಹೆಜ್ಜೆಗಳು ಪ್ರತಿಧ್ವನಿಸಿದವು, ಆದರೆ ಅವುಗಳ ಹಿಂದಿನ ಮಾರ್ಗವು ಮಂಜಿನಲ್ಲಿ ಕಣ್ಮರೆಯಾಯಿತು. ಕಿರೀಟವು ನಡುಗಿತು ಮತ್ತು ನಿಧಾನವಾಗಿ ಬಿರುಕು ಬಿಟ್ಟಿತು. ಬೆಳಕನ್ನು ಸೋರಿಕೆ ಮಾಡಿತು. ಆ ಕಿರೀಟ ಕಾಡಿನ ಭರವಸೆ ಎಂದು ರೆಂಬೆ ಅರಿತುಕೊಂಡಿತು. ಬೆಳಕು ಏರಿತು ಮತ್ತು ಮೀರಾ ಮಸುಕಾಗಲು ಪ್ರಾರಂಭಿಸಿದಳು. ಮೀರಾ ಮೃದುವಾಗಿ ಮುಗುಳ್ನಕ್ಕಳು. ನಾನು ಎಂದಿಗೂ ಕಳೆದು ಹೋಗಲಿಲ್ಲ, ನಾನು ಕಾಯುತ್ತಿದ್ದೆ. ಅವಳು ಕಿರೀಟವನ್ನು ರೆಂಬೆಯ ತಲೆಯ ಮೇಲೆ ಇಟ್ಟಳು. ಕಾಡು ಉಸಿರು ಬಂದಿತು. ಬೇರುಗಳು ಬಿರಿದವು, ಹೂವುಗಳು ಅರಳಿದವು. ಆದರೆ ಮೀರಾ ಎಲೆಗಳು ಮತ್ತು ಬೆಳಕಿಗೆ ತಿರುಗಿದಳು. ಕಾಡು ಮತ್ತೆ ಜೀವಂತವಾಗಿ ನಿಂತಿತು. ರೆಂಬೆ ಕೆಳಗೆ ನೋಡಿತು. ಮೀರಾಳ ನೆರಳು ಈಗ ಮರಗಳಿಂದ ಬೆಳೆಯಿತು.